ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವ್ಯಾವಹಾರಿಕವಾಗಿ ಆಗಲಿ ಅಥವಾ ಮನೆಯಲ್ಲಿ ಆಗಲಿ, ಮಕ್ಕಳ ವಿಚಾರದಲ್ಲಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ, ಯಾವುದೇ ವಿಷಯ ಇರಲಿ, ಸರಿಯಾದಂತಹ ತೀರ್ಮಾನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. 10 ಬಾರಿ ಆಲೋಚನೆಯನ್ನು ಮಾಡಿ ಸರಿಯಾದ ತೀರ್ಮಾನ ಮಾಡಿ ದೃಢವಾದಂತಹ ನಿರ್ಧಾರ ಇರಲಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮಗೆ ಸಹನೆ ಅಂದರೆ ತಾಳ್ಮೆ ತುಂಬ ಅಗತ್ಯವಾಗಿರತಕ್ಕಂಥದ್ದು. ಯಾವುದೋ ಒಂದು ಕೆಲಸ ನೀವು ಅಂದ್ಕೊಳ್ತೀರಿ, ಅದಾಗಲಿಲ್ಲ, ಅಥವಾ ನೀವು ಅಂದುಕೊಂಡಂತಹ ವ್ಯಕ್ತಿ ನಿಮಗೆ ಸಹಕರಿಸಲಿಲ್ಲ ಅಂತಾದಾಗ ಇದ್ದಕ್ಕಿದ್ದ ಹಾಗೆ ಸಿಟ್ಟು ಬರುತ್ತೆ, ಅದರಿಂದ ಕೆಲಸಗಳು ಕೆಡುತ್ತೆ. ಹಾಗಾಗಿ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಅಂತ ಹೇಳಬೇಕು. ಪ್ರಸಿದ್ಧವಾದಂತಹ ಅಥವಾ ಸಮಾಜದಲ್ಲಿ ಹೆಸರನ್ನು ಮಾಡಿದಂತಹ ವ್ಯಕ್ತಿಯನ್ನು ಭೇಟಿಯಾಗುವುದಕ್ಕೆ ಅವಕಾಶಗಳಿವೆ. ಕೇವಲ ರಾಜಕಾರಣಿಗಳು ಅಂತ ಮಾತ್ರ ಹೇಳಿ ತಿಳ್ಕೊಳ್ಳೋದು ಬೇಡ. ಬೇರೆ ಬೇರೆ ವ್ಯಕ್ತಿಗಳನ್ನು, ಸಾಧಕರನ್ನು ಭೇಟಿಯಾಗೋದಕ್ಕೆ, ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸೋದಕ್ಕೆ ಅವಕಾಶಗಳಾಗತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಶುಭವಾದಂತಹ ದಿವಸ ಇದು. ರುದ್ರಮನ್ಯುವನ್ನು ಪ್ರಾರ್ಥನೆ ಮಾಡಿ ಕೋಪ ಸ್ವಲ್ಪ ಕಡಿಮೆಯಾಗಿ ತಾಳ್ಮೆಯಿಂದ ವರ್ತಿಸ್ತಕ್ಕಂತಹ ಒಂದು ಮನಸ್ಸು ನಿಮ್ಮದಾಗಲಿ, ಶುಭವಾಗಿ. ವೃಷಭರಾಶಿಯ ಯುವಕರು, ಯುವತಿಯರು ತಮ್ಮ ಕರ್ತವ್ಯವನ್ನು, ತಾವು ಮಾಡಬೇಕಾದಂತಹ ಕೆಲಸವನ್ನು ಮಾಡೋದಕ್ಕೆ ಅಷ್ಟೊಂದು ಮನಸ್ಸು ಮಾಡೋದಿಲ್ಲ. ಏನೋ ಪೋಸ್ಟ್ಪೋನ್ ಮಾಡೋದು, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮಾಡಿದರೆ ಆಯಿತು ಅನ್ನುವಂತಹ ಭಾವನೆಯಲ್ಲಿ, ಧೋರಣೆಯಲ್ಲಿ, ತಾತ್ಸಾರದಲ್ಲಿ ಮನಸ್ಸು ಇರತಕ್ಕಂಥದ್ದಾಗುತ್ತೆ. ಇದರಿಂದ ಯಾವುದೋ ಒಂದು ಉತ್ತಮವಾದಂತಹ ಅವಕಾಶ ಬಂತು ಅಂತ ಇಟ್ಕೊಳ್ಳಿ, ಆಗ ಆ ಅವಕಾಶ ವಂಚಿತರಾಗ್ತೀರಿ. ಮತ್ತೆ ಅಂತಹ ಅವಕಾಶ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮನಸ್ಸಿನಲ್ಲಿ ಮಾತ್ರ ಇದಿಲ್ಲದೇ ಇದ್ದರೆ ಇನ್ನೊಂದು ಅನ್ನುವಂತಹ ಭಾವನೆ ಮಾತ್ರ ಹೆಚ್ಚಾಗಿರುತ್ತೆ. ಅದು ತಪ್ಪು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ನಿಮ್ಮ ಕೋಪದ ಮಾತಿನಿಂದ ಅಥವಾ ನಡವಳಿಕೆಯಿಂದ ಸಂಬಂಧಿಕರು, ಬಂಧುಗಳು, ಆತ್ಮೀಯರಾದಂಥವರು ದೂರವಾಗುವಂತಹ ಸಾಧ್ಯತೆ ಇರುತ್ತೆ. ಕೋಪದಲ್ಲಿ ಯಾವುದೋ ಒಂದು ಮಾತನ್ನು ಅಂದುಬಿಡ್ತೀರಿ, ಅದನ್ನು ಬೇರೆಯವರು ಅರಗಿಸ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಆಗ ಅವ್ರು ಹೇಗೆ ವರ್ತಿಸಬೇಕು? ನಿಮ್ಮ ಸಹವಾಸವೇ ಬೇಡಪ್ಪ ಅಂತ ಹೇಳಿ ದೂರ ಉಳಿಯುವಂಥದ್ದಾಗತ್ತೆ. ಅದಕ್ಕೆ ಅವಕಾಶಗಳನ್ನು ಮಾಡಬೇಡಿ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಿ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ನೀವು ಆತಂಕ ಪಡ್ತೀರಿ. ಆ ಜವಾಬ್ದಾರಿ ನಿಮ್ಮ ಮೇಲಿದ್ದಾಗ ನೀವು ಅದನ್ನು ಸರಿಯಾಗಿ ಗಮನಿಸಬೇಕಾದಂಥದ್ದಾಗತ್ತೆ. ಪಾರ್ವತೀ ದೇವಿಯನ್ನು, ಗೌರೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ 8 ಸಲ ಪಠನೆ ಮಾಡಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಆರೋಗ್ಯವೊಂದು ಚೆನ್ನಾಗಿದ್ದರೆ ಯಾವ ಕೆಲಸವನ್ನು ಬೇಕಾದರೂ ಮಾಡ್ಬೋದು, ಎಲ್ಲದರಲ್ಲೂ ಕೂಡ ಪರಿಶ್ರಮವನ್ನು ಹಾಕಬಹುದು ಅನ್ನುವಂಥದ್ದಾಗತ್ತೆ. ಬೇರೆಯವರಿಗೆ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಏನೂ ಕೊಡಬೇಡಿ, ಅದು ವ್ಯರ್ಥವಾಗತ್ತೆ. ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಇದ್ದಾಗ ಆಗತ್ತೆ. ಉಚಿತವಾದಂತಹ ಸಲಹೆಗೆ ಯಾವತ್ತೂ ಕೂಡ ಬೆಲೆ ಇಲ್ಲದೆ ಇರತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸಗಳು ಚುರುಕುಗೊಳ್ಳುತ್ತೆ. ಅಂದರೆ ಯಾವ ಕೆಲಸಗಳನ್ನು ಇವತ್ತು ಮಾಡಿ ಪೂರೈಸಬೇಕಾಗಿದೆಯೋ, ಅಥವಾ ಇವತ್ತು ಯಾವ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೋ ಆ ಎಲ್ಲ ಕೆಲಸಕ್ಕೆ ಒಂದು ರೀತಿಯ ವೇಗ ಅನ್ನುವಂಥದ್ದು ಬರುತ್ತೆ. ಆಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವೋ ತೃಪ್ತಿಯೋ ಸಿಕ್ಕುವಂಥದ್ದಾಗತ್ತೆ. ಸಂಬಂಧಿಕರು ನಿಮ್ಮ ಮನೆಗೆ ಬರೋದರಿಂದ, ಸ್ನೇಹಿತರು ನಿಮ್ಮ ಮನೆಗೆ ಬರೋದರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಯಾಕೆ ಬಂದರು ಅಂತ ಹೇಳಿ ಅನಿಸುವಷ್ಟರ ಮಟ್ಟಿಗೆ ಆ ವಾತಾವರಣ ನಿರ್ಮಾಣ ಆಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ಮಾತಾಡಿ ನಿಷ್ಠುರ ಆಗೋದಕ್ಕಿಂತ ಯಾವ ರೀತಿಯಲ್ಲಿ ಅವರನ್ನು ನೀವು ಸರಿಯಾದ ಕ್ರಮದಲ್ಲಿ ಅವರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು, ಮಾತಾಡಬೇಕು, ಸಮಯವನ್ನು ಕಳೀಬೇಕು ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಎನ್ನುವಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಈ ಎಲ್ಲ ಸಣ್ಣ ಪುಟ್ಟ ವಿಘ್ನಗಳಿಗೆ ಯಾವುದೋ ಒಂದು ರೀತಿಯ ಪರಿಹಾರ ಅಂತಕ್ಕಂಥದ್ದು ಸಿಕ್ಕಲಿ, ನಿಮ್ಮ ಕೆಲಸಗಳು ಸುಗಮವಾಗಿ ಆಗಲಿ ಅನ್ನುವಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ನ್ಯಾಯಕ್ಕೋಸ್ಕರವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಂತಹ ವಿಚಾರಗಳು ಯಾವುದೋ ಒಂದು ಇತ್ಯರ್ಥಕ್ಕೆ ಬರುವಂತಹ ಸೂಚನೆಗಳು
ಪರಿಹಾರ ಆಗುತ್ತೇನೋ ಅಂತಕ್ಕಂತಹ ದೃಢವಾದ ನಂಬಿಕೆ ಎಲ್ಲೋ ಒಂದು ಕಡೆ ನಿಮಗೆ ಮತ್ತೆ ಆಶಾಭಾವನೆಯನ್ನು ಹುಟ್ಟುಹಾಕುತ್ತೆ ಅಂತ ಅರ್ಥ. ನಿಮ್ಮ ಸಾಮಾಜಿಕ ವಲಯ, ಸೋಷಿಯಲ್ ನೆಟ್ವರ್ಕ್ ಅಂತ ಏನು ಹೇಳ್ತೀವಿ, ಅದು ಇನ್ನೊಂದಷ್ಟು ವಿಸ್ತಾರವಾಗುತ್ತೆ, ಹೊಸಬರ ಪರಿಚಯವಾಗುತ್ತೆ. ನಿಮ್ಮ ವ್ಯವಹಾರ ಜ್ಞಾನ ಅಥವಾ ವ್ಯಾವಹಾರಿಕವಾದಂತಹ ಉದ್ದೇಶಗಳು ಮತ್ತಷ್ಟು ವಿಸ್ತೃತವಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಸೌಲಭ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ನಿಮ್ಮ ಸ್ವಂತಕ್ಕೋಸ್ಕರವಾಗಿ ಹಣ ಖರ್ಚಾಗ್ತಕ್ಕಂತಹ ಒಂದು ದಿವಸ. ಈ ದಿವಸ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದು ನಿಮಗೆ ದಕ್ಕಬಹುದು ಅಥವಾ ಅವರಿಂದ ಬರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೋ ಸಿಹಿ ಸುದ್ದಿ ನಿಮಗೆ ಸೇರಬಹುದು ಅನ್ನುವಂಥದ್ದೆಲ್ಲ ಇರುತ್ತೆ. ನಿಮ್ಮ ಮೂಲ ಗ್ರಾಮ ಯಾವುದು, ಆ ಗ್ರಾಮ ದೇವತೆ ಯಾವುದು, ಅದನ್ನು ತಿಳಿದು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ.